ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ ಕರ್ಮಯೋಗಃ. ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಅದರ ಅಧಿಷ್ಠಾನ ಅರ್ಥಾತ್ ಆಧಾರ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ಎನ್ನಲಾಗಿದೆ. ಇವುಗಳಿಂದ ಕಾಮ ಮನುಷ್ಯನ ವಿವೇಕವನ್ನು ಮುಚ್ಚಿಬಿಡುತ್ತದೆ. ಮನುಷ್ಯನ ವಿವೇಕವನ್ನು ಕುದಿಸುವ ಶಕ್ತಿ ಈ ಇಂದ್ರಿಯಗಳಿಗಿದೆ. ಹಾಗೆಯೇ ಮನಸ್ಸು, ಚಿತ್ತ ಹಾಗೂ ಬುದ್ಧಿ ಇವೆಲ್ಲವೂ ಅಪಹರಣಕ್ಕೊಳಗಾಗುತ್ತವೆ ಎಂದರೆ ಆಶ್ಚರ್ಯವಾಗಬಹುದು. ಆಚರಣೆಗಳು ಹಾಗೂ ಸಂಪ್ರದಾಯಗಳು ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯಲ್ಲಿ ಇರುವುದು ಸಹಜ. ದೇವರು ಒಬ್ಬನೇ ಎನ್ನುವವರಿಗೊಂದು, ಅಥವಾ ಮೂರ್ತಿ ಆರಾಧಕರಿಗೊಂದು, ಅಥವಾ ಯಾವುದನ್ನೂ ನಂಬದವರಿಗೊಂದು ಧರ್ಮ ಇರುವುದಕ್ಕೆ ಸಾಧ್ಯವಿಲ್ಲ. ಇವುಗಳು ಆಚರಣೆ ಅಥವಾ ಸಂಪ್ರದಾಯ ಆಗಬಹುದು, ಬಿಟ್ಟರೆ ಇವು ಧರ್ಮದ ಶಾಖೆಯೂ ಅಲ್ಲ. ಆದರೆ ಇಂದು ಪ್ರಪಂಚವನ್ನು ತನ್ನದಾಗಿಸಿಕೊಳ್ಳಬೇಕು ಎಂಬ ಒಂದೇ ಕಾರಣಕ್ಕಾಗಿ ಧರ್ಮದ ಹೆಸರಿನಲ್ಲಿ ಎಲ್ಲರ ಬುದ್ಧಿ ಅಪಹರಣ ಆಗುತ್ತಿರುವುದು, ಯಾರ ಅರಿವಿಗೂ ಬಾರದಿರುವುದು ವಿಪರ್ಯಾಸ. ಪ್ರಪಂಚದಲ್ಲಿ ಆಗಾಗ ಮಹಾತ್ಮರು ಹುಟ್ಟಿ ಆಯಾಯ ಸಂದರ್ಭಕ್ಕನುಗುಣವಾಗಿ ಸಾಕಷ್ಟು ಮಾರ್ಗದರ್ಶನ ಮಾಡುವುದು ನಡೆಯುತ್ತಲೇ ಇರುವ ಪ್ರಕ್ರಿಯೆ. ಆನೋ ಭದ್ರಕೃತವೋ ಎಂತು ವಿಶ್ವತಃ, ಅಂದರೆ ಎಲ್ಲಾ ದಿಕ್ಕುಗಳಿಂದಲೂ ಉದಾತ್ತ ಆಲೋಚನೆಗಳು ನನಗೆ ಬರಲಿ ಎಂಬ ಆಶಯದೊಂದಿಗೆ ಎಲ್ಲರನ್ನೂ ಸಮಾನವಾಗಿ ಗೌರವಿಸುವ ಬದಲು ನಾನು ಹಾಗೂ ನನ್ನ ಆಚರಣೆ ಮಾತ್ರ ಸರಿಯೆಂಬ ಉದ್ದೇಶವನ್ನು ಎಲ್ಲರ ಮೇಲೆ ಹೇರಿಕೆ ಮಾಡಿ ತಮ್ಮದೇ ಪಂಥ ಅಥವಾ ಮತವನ್ನೇ ಧರ್ಮ ಎಂದು ಬಿಂಬಿಸುತ್ತಾ ಜಗತ್ತಿನಲ್ಲಿ ಹರಡಲು ಯುದ್ಧ ಅಥವಾ ಆಮಿಷಗಳ ಮೂಲಕ ಪ್ರಪಂಚವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಪಡೆದು ಎಲ್ಲರನ್ನೂ ಬುಗುರಿಯಂತೆ ಆಡಿಸಬೇಕೆನ್ನುವ ಕೆಲವು ಗುಂಪುಗಳು ತಮ್ಮ ಪಂಥ ಬೆಳೆಸಲು ಇಲ್ಲದ ಆಮಿಷ ಒಡ್ಡುವುದರ ಹಿಂದೆ ಓಡುವ ಇಂದ್ರಿಯಾಸಕ್ತರು ಒಂದು ಕಡೆಯಾದರೆ, ಅಂತಹ ಗುಂಪು ಬೆಳೆಸುವವರನ್ನು ಹೊಗಳುವ ಹೊಗಳುಭಟರು ಇನ್ನೊಂದೆಡೆ, ಇವರ ಕೃಪಾಪೋಷಿತರಾದ ಜನಪ್ರತಿನಿಧಿಗಳು ಮತ್ತೊಂದು ಕಡೆ. ಇದನ್ನು ತೋರಿಸುವ ನೆಪದಲ್ಲಿ ಇದನ್ನೇ ಬಂಡವಾಳವಾಗಿಸಿಕೊಂಡ ಮಾಧ್ಯಮ ಮಗದೊಂದು ಕಡೆ. ವಿಚಾರವಂತಿಕೆಯ ಹೆಸರಿನಲ್ಲಿ ಬಣ್ಣ ಹಚ್ಚಿ ಪ್ರಚಾರ ಮಾಡುವ ಸಾಮಾಜಿಕ ಜಾಲತಾಣಗಳು ಒಂದೆಡೆಯಾದರೆ, ಸಣ್ಣ ವಿಷಯವನ್ನೇ ದೊಡ್ಡದು ಮಾಡಿ ತೋರಿಸುವ ಸಿನಿಮಾ ಇನ್ನೊಂದು ಕಡೆ. ಯೋಗಿಗಾಗಲಿ, ಸಾಧಕನಿಗಾಗಲಿ, ಏಕೋಪಾಸಕನಿಗಾಗಲಿ, ಮೂರ್ತಿ ಆರಾಧಕನಿಗಾಗಲಿ, ಆಸ್ತಿಕ ಅಥವಾ ನಾಸ್ತಿಕನಿಗಾಗಲಿ, ಯೋಧನಿಗೇ ಆಗಲಿ, ರೈತನಿಗೇ ಆಗಲಿ, ಆಧ್ಯಾತ್ಮ ವಿದ್ಯೆ ಅಧ್ಯಯನ ಮಾಡುವವನಿಗಾಗಲಿ ಯಾರಿಗೂ ತನ್ನ ಮತವೇ ಶ್ರೇಷ್ಠ ಧರ್ಮ ಎಂಬ ಜ್ವರ ಬಾಧಿಸದು. ಆದರೆ ಇಂದ್ರಿಯಾಸಕ್ತಿಯಿಂದ ವಿವೇಕ ಅಪಹರಣಕ್ಕೊಳಗಾದ ವ್ಯಕ್ತಿಗಳು ಮಾತ್ರ ಸದಾ ಧರ್ಮ, ಮತ, ಜಾತಿ, ಗಡಿ, ಪಂಥ, ಭಾಷೆ, ಬಣ್ಣ ಹೀಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಪ್ರತ್ಯೇಕತೆಯನ್ನು ಹುಟ್ಟುಹಾಕಿ ಸಮಾಜ ಒಡೆದು ತಮಗೆ ಬೇಕಾದ ಫಲಿತಾಂಶ ಪಡೆಯಲು ಸದಾ ಹವಣಿಸುವುದು ನಿಶ್ಚಿತ. ಹರಿ ಓಂ.